ಒಂದೆಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತೆ ಗೊತ್ತಾ? ಈ ಜೀವನ ಯಾವತ್ತೂ ಶಾಶ್ವತ ಅಲ್ಲ ಎಂದು ಹೇಳುತ್ತೆ. ಒಂದು ಹೂವು ಹೇಳುತ್ತೆ ಒಂದು ದಿನವಾದರೂ ಸಂತೋಷವಾಗಿ ಬಾಳಬೇಕು ಅಂತ. ಒಂದು ಮರ ತಣ್ಣಗೆ ಹೇಳುತ್ತೆ ತಾನು ಕಷ್ಟದಲ್ಲಿದ್ದರೂ ಇನ್ನೊಬ್ಬರಿಗೆ ಸುಖ ಕೊಡು ಅಂತ. ಒಂದು ಹೃದಯ ನಗ್ನಗ್ತಾ ಏನು ಹೇಳುತ್ತೆ ಅಂದರೆ ಗೊತ್ತಾ? ಎಲ್ಲರ ಮನಸ್ಸಿನಲ್ಲಿಯೂ ಒಳ್ಳೆಯ ಸ್ಥಾನವನ್ನು ಸಂಪಾದಿಸು ಎಂದು ಹೇಳುತ್ತೆ. ಅದೇ ರೀತಿ ನೀನು ಒಳ್ಳೆಯ ಸಮಯಕ್ಕಾಗಿ ನೀನು ಕಾಯ್ತಾ ಕೂರಬೇಡ. ಕಾಯ್ತಾ ಕಾಲಹರಣ ಮಾಡ್ತಾ ಬದುಕನ್ನು ಹಾಳು ಮಾಡ್ಕೋಬೇಡ. ಚುಚ್ಚಿ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸುವವರಿಗೆ ಮೌನವೇ ಉತ್ತರ ಆಗಬೇಕು. ಯಾಕಂದರೆ ಅವರಿಗೆ ನಿನಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತೆ. ಗಂಡಿನಲ್ಲಿ ಸಂಪತ್ತು, ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೆ ಇರುತ್ತೆ. ಆ ಎರಡು ಮುಗಿದ ನಂತರ ಅವರವರ ಜೊತೆ ಅವರೇ ಇರಬೇಕು ಅಷ್ಟೇ. ಚಿನ್ನ ಬಡಿದಷ್ಟು ಅಪರಂಜಿಯಾಗುತ್ತೆ. ಮನುಷ್ಯ ಮಾನಸಿಕವಾಗಿ ಪೆಟ್ಟು ತಿಂದಷ್ಟು ಗಟ್ಟಿಯಾಗ್ತಾನೆ. 100 ಬಾಗಿಲನ್ನು ಮುಚ್ಚಿದರೂ ದೇವರು ನಮಗಾಗಿ ಒಂದು ಬಾಗಿಲನ್ನು ತೆರೆದೇ ಇಟ್ಟಿರುತ್ತಾನೆ. ಸಕ್ಕರೆಯ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತೆ. ಹುಳಿಯ ಸಹವಾಸ ಮಾಡಿ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ನೀನು ನಿನ್ನ ಜೀವನದಲ್ಲಿ ಒಳ್ಳೆಯವರ ಸಹವಾಸ ಮಾಡಬೇಕು. ಆಗ ನಿನ್ನ ಜೀವನ ಸುಖದಿಂದ ನೆಮ್ಮದಿಯಿಂದ ಇರುತ್ತದೆ. ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ನಾಶವಾಗುತ್ತೆ. ಇನ್ನು ನೀನು ಗೆಲ್ಲಬೇಕು ಅನ್ನೋ ಆಟ ನಿನ್ನಲ್ಲಿದ್ದರೆ ಈ 2 ಗುಟ್ಟುಗಳನ್ನು ಯಾರ ಮುಂದೆನೂ ಹೇಳ್ಬೇಡಿ. ಅದರಲ್ಲಿ ಮೊದಲನೆಯದು ನಿನ್ನ ವೀಕ್ನೆಸ್ಸು, ನಿನ್ನ ಅಸಹಾಯಕತೆಯನ್ನು. ಈ ವೀಕ್ನೆಸ್ಸನ್ನು, ಮಹಾಮಾರಿಯನ್ನು ನೀವು ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗಬೇಡಿ, ಹೇಳ್ಕೋಬೇಡಿ. ಯಾಕಂದರೆ ಅದು ನಿಮ್ಮನ್ನು ನಾಶ ಮಾಡುತ್ತದೆ. ನೀವು ಮುಂದೆ ಇಡುವ ಹೆಜ್ಜೆಗೆ ಅಡ್ಡಿಯಾಗುತ್ತದೆ. 2ನೇ ಗುಟ್ಟೇನೆಂದರೆ ಪ್ಲಾನಿಂಗು. ನೀನು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯೋ ಅದನ್ನು ಯಾರ ಹತ್ರನೂ ಹೇಳ್ಬೇಡ. ಜೀವನದಲ್ಲಿ ನೀನೇನೇ ಮಾಡು, ಅರ್ಥಪೂರ್ಣವಾಗಿ ಮಾಡು. ನಿನ್ನಲ್ಲಿ ಪ್ಲಾನಿಂಗ್ಸ್ ಇದ್ದರೆ ಜಗತ್ತೇ ನಿನಗೆ ತಲೆಬಾಗುತ್ತೆ. ನಿನಗೆ ಪ್ಲಾನಿಂಗ್ಸ್ ಇದ್ದರೆ ಯಾರ ಮುಂದೂ ತಲೆಬಾಗುವಂತಿಲ್ಲ. ಪ್ಲಾನಿಂಗ್ಸ್ ಅನ್ನೋದನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ನೀನು ಮಾಡುವ ಕೆಲಸಕ್ಕೆಲ್ಲ ಅಡ್ಡಿಪಡಿಸ್ತಾರೆ. ಅವರು ನೀನೇನು ಅಂದ್ಕೊಂಡಿದ್ದೀಯಾ ಅದೇ ಕೆಲಸ ಅವರು ಮಾಡಿ ಮುಗಿಸ್ತಾರೆ. ನಿನ್ನ ಸಕ್ಸಸ್ಗಿಂತ ಅವರೇ ಮೊದಲು ಸಕ್ಸಸ್ ಆಗ್ತಾರೆ. ಈ ಜೀವನದಲ್ಲಿ ಕನಸು ಕಂಡವ್ರಿಗಿಂತ ಕಷ್ಟಪಟ್ಟು ಸಕ್ಸಸ್ ಆದವರೇ ಹೆಚ್ಚು. ಜಗತ್ತು ಬದಲಾಗಲಿ, ಈ ಜನ ಬದಲಾಗಲಿ ಅಂತ ಕಾಯ್ತಾ ಕೂರುವುದಕ್ಕಿಂತ ಮೊದಲು ನಾವು ಬದಲಾಗಬೇಕು. ನಾವು ಯಾವುದಕ್ಕೂ ಕಾಯಬಾರ್ದು. ನಮ್ಮ ದಾರಿ ಏನಿದೆಯೋ ಅದನ್ನು ಸಾಗಿಸ್ತಾ ಹೋಗ್ತಾ ಇರಬೇಕು. ಮತ್ತೆ ಒಳ್ಳೆಯ ಸಂದೇಶದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.